ಆಕಾಶವಾಣಿ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ವಸುಂಧರಾ ಕೆಎಂ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಪ್ರತಿ ಹೆಜ್ಜೆಯಲ್ಲೂ ಕಲೆ, ಪ್ರತಿ ಧರಿಸುವಿಕೆಯಲ್ಲೂ ಕುಶಲತೆ. ಈ ಶ್ರೀಮಂತಿಕೆಯ ಹೆಸರೇ ಲಿಡ್ಕರ್. ಶತಮಾನಗಳಿಂದ ಈ ಕೈಗಳು ಕೇವಲ ಚರ್ಮದ ವಸ್ತುಗಳನ್ನು ಮಾತ್ರ ರೂಪಿಸಿಲ್ಲ, ಪರಂಪರೆಯನ್ನೇ ಸೃಷ್ಟಿಸಿದೆ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ನಮ್ಮ ಕನ್ನಡಿಗರ ಹೆಮ್ಮೆ ಲಿಡ್ಕರ್. ಕೇಳಿ, ಲಿಡ್ಕರ್ ನಂಬಿಕೆ ನಿರಂತರ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಸರಣಿಯ ಮೊದಲ ಕಾರ್ಯಕ್ರಮಕ್ಕೆ ಕೇಳುಗರಿಗೆ ಸ್ವಾಗತ. ಬಾಬು ಜಗಜೀವನ್ ರಾಮ್ ಅವರು ಮೂಲತಃ ಬಿಹಾರದವರು. ಭಾರತದ ಹಿರಿಯ ರಾಜಕಾರಣಿ, ಸ್ವಾತಂತ್ರ್ಯ ಹೋರಾಟಗಾರ. ವಿಶೇಷವಾಗಿ ಹಸಿರು ಕ್ರಾಂತಿಯಲ್ಲಿ ಅವರ ಕೊಡುಗೆ ಅಪಾರ. ಹಸಿರು ಕ್ರಾಂತಿಯ ಹರಿಕಾರ ಎಂದೇ ಹೆಸರುವಾಸಿ. ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ದೇಶದ ಆರ್ಥಿಕ ಪ್ರಗತಿಗೆ ತಮ್ಮ ಜೀವನವನ್ನೇ ಉಡುಪಾಗಿಟ್ಟ ಮಹಾನ್ ನಾಯಕರು. ಪ್ರತಿ ವರ್ಷ ಏಪ್ರಿಲ್ 5ರಂದು ಇವರ ಜನ್ಮದಿನವನ್ನ ಸಮತಾ ದಿವಸ್ ಎಂದು ಆಚರಿಸಲಾಗತ್ತೆ. ಅಂದ್ರೆ ಸಮಾನತೆಯ ದಿನ ಅಂತ. ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿನ ಚರ್ಮೋದ್ಯಮದ ಬೆಳವಣಿಗೆ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಚರ್ಮ ಕುಶಲಕರ್ಮಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ 1976ರಲ್ಲಿ ನಿಗಮ ಸ್ಥಾಪನೆ ಆಯಿತು. 2010ರಲ್ಲಿ ಡಾ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು. ಈ ನಿಗಮವು ಲಿಡ್ಕರ್ ಬ್ರ್ಯಾಂಡ್ ಎಂದು ಪ್ರಚಲಿತವಾಗಿದೆ. ಇಂದು ಈ ನಿಗಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾ ವಸುಂಧರಾ ಕೆಎಂ ಅವರು. ಇವರು ಡಾ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಲಿಡ್ಕರ್, ಸೊ ಇದ್ರ ಬಗ್ಗೆ ಹೇಳಿ. ಲಿಡ್ಕರ್ ಅಂದರೆ ಲೆದರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಅಂತ ಬರುತ್ತೆ. ಸೊ ಅದನ್ನ ಶಾರ್ಟ್ ಫಾರ್ಮ್ನಲ್ಲಿ ಲಿಡ್ಕರ್ ಅಂತ ಕರೆದಿದ್ದು. ತಾವು ಈ ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೇಳಿದ್ರಿ 1976ರಲ್ಲಿ ಲಿಡ್ಕರ್ ಸ್ಥಾಪನೆ ಆಗಿದ್ದು ಅಂತ. ಆ ಸಂದರ್ಭದಲ್ಲಿ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಡಿನಲ್ಲಿ ಈ ನಿಗಮ ಕಾರ್ಯನಿರ್ವಹಿಸ್ತಾ ಇತ್ತು. ಆಗ ಇದಕ್ಕೆ ಕರ್ನಾಟಕ ರಾಜ್ಯ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಂತ ಹೆಸರಿತ್ತು. ಸೊ ಅದು ಕಾಲಕ್ರಮೇಣದಲ್ಲಿ ಅದು ಲಿಡ್ಕರ್ ಅಂತ ಹೇಳಿ ಅದರದ್ದು ಏನು ಬ್ರ್ಯಾಂಡ್ ಬರುತ್ತಲ್ಲ, ಅಂದರೆ ಚರ್ಮೋತ್ಪನ್ನಗಳಿಗೆ ಲಿಡ್ಕರ್ ಅಂತ ಬ್ರ್ಯಾಂಡ್ ನೇಮು ಕೊಟ್ಟಿದ್ದು. ಇವಾಗ ನಮ್ಮಲ್ಲಿ KMFದು ನಂದಿನಿ ಅಂತ ಹೆಸರಿದೆ, KSDLಗೆ ಮೈಸೂರು ಸ್ಯಾಂಡಲ್ ಅಂತಿದೆ, KSICಗೆ ಮೈಸೂರು ಸಿಲ್ಕ್ ಅಂತ ಬ್ರ್ಯಾಂಡ್ ಇದೆಯಲ್ಲ, ಅದೇ ರೀತಿ ನಮ್ಮ ಲೆದರ್ ಇಂಡಸ್ಟ್ರೀಸ್ದು ಕರ್ನಾಟಕ ಗೌರ್ಮೆಂಟಿಂದ ಮಾಡುವಂಥದ್ದನ್ನು ಲಿಡ್ಕರ್ ಅಂತ ಹೇಳಿ ಬ್ರ್ಯಾಂಡ್ ಕೊಟ್ಟಿದ್ದದು, ಬ್ರ್ಯಾಂಡ್ ನೇಮ್ ಅದು. ಸೊ ಇದು 1976ರಲ್ಲಿ ಸ್ಥಾಪನೆಯಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿತ್ತು. ಅನಂತರದಲ್ಲಿ 2011ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಗೆ ಲಿಡ್ಕರ್ನ ತೊಗೊಂಡು ಬಂದರು. ಆವಾಗ ಇದನ್ನು ಹೊಸ ಒಂದು ಅಂದರೆ ಇಲಾಖೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಿಂದ ಇದನ್ನು ಬೈಫರ್ಕೇಟ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ ತಂದ ಸಂದರ್ಭದಲ್ಲಿ ಇದಕ್ಕೆ ಒಂದು ನಿಗಮ ಅಂತ ಹೇಳಿ ಇದನ್ನು ಸ್ಥಾಪನೆ ಮಾಡಿದ್ರು. ಆ ನಿಗಮಕ್ಕೆ ಡಾ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಹೇಳಿ ಹೊಸದಾಗಿ ಹೆಸರು ಕೊಟ್ಟರು. ಏಕೆಂದರೆ ಡಾ ಬಾಬು ಜಗಜೀವನ್ ರಾಮ್ ಅವರು ತಾವು ಹೇಳಿದಾಗೇ ಬಹಳ ಹಿರಿಯ ರಾಜಕಾರಣಿಗಳು, ಮತ್ತು ಅವರ ಹೆಸರಲ್ಲಿ ಒಂದು ದಾಖಲೆನೇ ಸೃಷ್ಟಿಯಾಗಿದೆ. ಹೌದು, ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಕಾಲ ಸುದೀರ್ಘ ಕಾಲದಲ್ಲಿ ಸಕ್ರಿಯ ರಾಜಕಾರಣಿ ಅಂತ ಹೇಳಿ. ಸೊ ಅವರು ಈ ನಮ್ಮ ಚರ್ಮೋದ್ಯಮದ ಸಮುದಾಯದ ಪ್ರತಿನಿಧಿಯಾಗಿದ್ದರಿಂದ ನಮ್ಮ ರಾಜ್ಯದಲ್ಲಿ ಅವರ ಹೆಸರಿಗೆ, ಅವರ ಸ್ಮರಣಾರ್ಥ ಅವರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಅಡಿನಲ್ಲಿ ಅವರ ಹೆಸರಿನಲ್ಲಿ ಒಂದು ನಿಗಮ ಸ್ಥಾಪನೆ ಮಾಡಿ ಆ ಮೂಲಕ ನಮ್ಮ ಚರ್ಮಕುಶಲಕರ್ಮಿಗಳಿಗೆ ಒಂದು ಆಶಾಕಿರಣವಾಗಿ ನಮ್ಮ ಲಿಡ್ಕರ್ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಇದಕ್ಕೆ 50 ವರ್ಷಗಳಾಗ್ತಾ ಬರ್ತಾ ಇದೆ. ಹೌದು. ಯಾವ ರೀತಿಯ ಅಭಿವೃದ್ಧಿಯನ್ನ ಇದು ಕಂಡಿದೆ ಮೇಡಮ್? ಇದು ನೀವು ಹೇಳಿದಾಗ 50 ವರ್ಷ ಆಗ್ತಾ ಇದೆ. ಈಗ ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದ್ವಿ, ತುಂಬ ಸಂಭ್ರಮದಿಂದ, ಖುಷಿಯಿಂದ, ಹೆಮ್ಮೆಯಿಂದ ಆಚರಿಸಿದ್ವಿ. ಈಗ ಲಿಡ್ಕರು 50 ವರ್ಷ ಆಗ್ತಾ ಇರೋದ್ರಿಂದ ಈ 50 ವರ್ಷಗಳಲ್ಲಿ ಲಿಡ್ಕರ್ನಿಂದ ಸಾವಿರಾರು ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದಾವೆ. ಅಂದರೆ ಚರ್ಮೋದ್ಯಮವನ್ನೇ ನಂಬಿಕೊಂಡಿದ್ದಂಥವರು ಲಿಡ್ಕರ್ ಮೂಲಕ ಅವರು ಏನು ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಅದಕ್ಕೆ ಮಾರುಕಟ್ಟೆಯನ್ನು ದೊರಕಿಸ್ಕೊಡೋದು, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಬ್ರ್ಯಾಂಡ್ ನೇಮ್ ಕೊಡೋದು ಇದೆಯಲ್ಲ, ಅದು ತುಂಬ ಅದ್ಭುತವಾದಂಥದ್ದು ಕಲ್ಪನೆ ಅದು.
ಮತ್ತು ಅವರು ಹೆಮ್ಮೆ, ಏಕೆಂದರೆ ನಾವು ರಾಜ್ಯ ಸರ್ಕಾರದ್ದು ಅಂದರೆ ಅದನ್ನ ಧರಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತೀವಿ. ಯಾವುದೇ ಇರಲಿ, ನಮ್ಮ ರಾಜ್ಯ ಸರ್ಕಾರದ ಲಾಂಛನ ಇರಬಹುದು. ರಾಜ್ಯ ಸರ್ಕಾರ ಅಂತ ಹೇಳಿದ ತಕ್ಷಣ, ಸರ್ಕಾರ ಅಂದ ತಕ್ಷಣ ಜನರಿಗೆ ಒಂದು ನಂಬಿಕೆ, ಭರವಸೆ, ಪ್ರೀತಿ, ವಿಶ್ವಾಸ ಉಟ್ಕೊಂಡ್ಬಿಡುತ್ತೆ. ಅದೇ ರೀತಿ ಲಿಡ್ಕರ್ ಮೂಲಕ ಸಾವಿರಾರು ಕುಟುಂಬಗಳು ಬಹಳ ನೆಮ್ಮದಿಯ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಲಿಡ್ಕರ್ ಬ್ರ್ಯಾಂಡ್ನ ಉತ್ಪಾದನೆಗೆ ಮಾರ್ಕೆಟ್ ಹೇಗಿದೆ ಇವಾಗ? ಈಗ ಲಿಡ್ಕರ್ನಲ್ಲಿ 2 ರೀತಿ ಇದೆ. ಲಿಡ್ಕರ್ ಅಂತ ಹೇಳಿದ್ರೆ ನೀವು ಬರೀ ಬ್ರ್ಯಾಂಡ್ ಚರ್ಮೋದ್ಯಮದ ವಸ್ತುಗಳನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ನಮ್ಮ ಚರ್ಮ ಉದ್ಯಮದಲ್ಲಿ ತೊಡಗಿರುವಂತಹ ಸಮುದಾಯಗಳಿಗೆ, ಈಗ ನಮ್ಮಲ್ಲಿ ಮಾದಿಗ ಸಮುದಾಯ ಬರುತ್ತೆ, ಸಮಗಾರ, ಮಚ್ಚಗಾರ, ಮೂಚಿ, ಹರಳಯ್ಯ, ಈ ರೀತಿ ಭಾಳಷ್ಟು ಉಪ ಪಂಗಡಗಳೆಲ್ಲ ಸೇರಿಕೊಳ್ಳುತ್ತಲ್ಲಿ. ಪರಿಶಿಷ್ಟ ಜಾತಿಯ ಉಪ ಪಂಗಡಗಳು ಮತ್ತು ಪರಿಶಿಷ್ಟ ಜಾತಿಯ ಕೆಲವೊಂದು ಈ ಚರ್ಮೋದ್ಯಮದಲ್ಲಿ ತೊಡಗಿರುವಂತಹ ಸಮುದಾಯದವರಿದ್ದಾರೆ, ಅವರು ತೊಡ್ಕೊಳ್ತಾರೆ. ಅವರ ಬದುಕನ್ನು ಹಸನು ಮಾಡಲಿಕ್ಕೆ ಭಾಳಷ್ಟು ಯೋಜನೆಗಳನ್ನು ನಾವು ಲಿಡ್ಕರ್ ಮೂಲಕ ಜಾರಿಗೊಳಿಸ್ತಾ ಇದ್ದೀವಿ. ಅಂದರೆ ಡಾಕ್ಟರ್ ಬಾಬು ಜಗಜೀವನರಾಮ್ ನಿಗಮದ ಮೂಲಕ. ಅದರಲ್ಲಿ ವಸತಿ ಯೋಜನೆ ಇರಬಹುದು, ಕುಟೀರಗಳನ್ನ ಕೊಡೋದು, ವೇಸೈಡ್ ಕ್ಯಾಬಿನ್ಸ್ ಅಂತಾರೆ, ಪಾದುಕೆ ಕುಟೀರಗಳನ್ನು ಕೊಡೋದು, ನೇರ ಸಾಲ ಕೊಡೋದು, ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಅವರಿಗೆ, ಜೊತೆಗೆ ಸ್ವಾವಲಂಬಿ ಮಳಿಗೆಗಳನ್ನು ಕೊಡೋದು, ಸಂಚಾರಿ ಮಳಿಗೆಗಳನ್ನ ಕೊಡೋದು, ಈ ರೀತಿ ಭಾಳಷ್ಟು ಹಲವಾರು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಿದ್ದೀವಿ, ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ಈ ಯೋಜನೆಗಳ ಜೊತೆಗೆ ನೀವು ಹೇಳಿದ ಹಾಗೆ ಲಿಡ್ಕರ್ ಬ್ರ್ಯಾಂಡ್ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ನಮ್ಮದೇ ವೇದಿಕೆಗಳಿದೆ. ಅಂದರೆ ನಮ್ಮದೇ ಲಿಡ್ಕರ್ ಮಳಿಗೆಗಳಿದೆ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ. ಅದರ ಮೂಲಕ ನಾವು ಮಾರುಕಟ್ಟೆಗೆ ಅವಕಾಶ ಕೊಡ್ತಾ ಇದ್ದೀವಿ. ಸೊ ಆ ಮೂಲಕ ಗ್ರಾಹಕರನ್ನು ತಲುಪೋದು, ನೇರವಾಗಿ ಗ್ರಾಹಕರನ್ನ ತಲುಪ್ತಿದ್ದೀವಿ. ಇನ್ನೊಂದು ಕಡೆ ಸರ್ಕಾರದ ಯೋಜನೆ ಮೂಲಕ ನೇರವಾಗಿ ನಮ್ಮ ಕುಶಲಕರ್ಮಿಗಳನ್ನು ತಲುಪ್ತಾ ಇದ್ದೀವಿ. ಮಾರ್ಕೆಟ್ ಹೇಗಿದೆ ಮೇಡಮ್? ಎಲ್ಲೆಲ್ಲಿ ಶೋರೂಮ್ಗಳು? ನಮ್ಮದು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 14 ಸ್ಥಳಗಳಲ್ಲಿ ನಮ್ಮ ಮಾರುಕಟ್ಟೆ ಇದೆ. ಈಗ ನಾವು ಹೆಚ್ಚು ಆನ್ಲೈನ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಈಗ ಇನ್ನೇನು ಅತ್ಯಂತ ಶೀಘ್ರದಲ್ಲೇ ನಾವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗೆ ಬರ್ತಾ ಇದ್ದೀವಿ. ಅದ್ರ ಅಂದರೆ ಬೇರೆ ಮೀಶೋ, ಹೀಗೆ ಬೇರೆ ಬೇರೆ ವಿವಿಧ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗೆ ಬರ್ತಿದ್ದೀವಿ. ಅದ್ರ ಜೊತೆಗೆ ನಮ್ಮದೇ shop.lidkar.com ಅಂತಲೇ ಒಂದು ಆನ್ಲೈನ್ ಮಾರುಕಟ್ಟೆ ಇದೆ. ಸೊ ಅದರ ಮೂಲಕನೂ ಭಾಳಷ್ಟು ಜನ ಖರೀದಿದಾರರಿದ್ದಾರೆ, ಗ್ರಾಹಕರಿದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಈಗ ಈ ಮಾರ್ಕೆಟ್ ಅಥವಾ ಕುಟೀರ ಸೌಲಭ್ಯಗಳು ಇದ್ರ ಬಗ್ಗೆ ಹೇಳಿದ್ರಿ. ಅವರಿಗೆ ಬೇರೆ ಯಾವ ಫಿನಾನ್ಷಿಯಲ್ ಆಗಿ, ಅಂದರೆ ಸಾಲ ಸೌಲಭ್ಯದಾಗಿರ್ಬೋದು ಅಥವಾ ಬೇರೆ ಏನು ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇದೆ ಅವರಿಗೆ? ನಾನು ಹೇಳಿದೆ ವಸತಿ ಯೋಜನೆ ಅಂತ, ಅವರಿಗೆ G+2 ವಸತಿ ಕಾರ್ಯಾಗಾರ ಅಂತ ಹೇಳಿ, ಅಂದರೆ ಮನೆ ಕಟ್ಕೊಡ್ತೀವಿ. ಅದು ಹೇಗಿರುತ್ತೆ ಮನೆ ಅಂತ ಹೇಳಿದ್ರೆ, ಅವರು ಅಲ್ಲೇ ಅವರು ಕೆಲಸವನ್ನು ಮಾಡ್ಕೊಳ್ಳೋದು ಒಂದು ಪೋರ್ಷನಲ್ಲಿ, ಉಳಿದ ಹಾಗೆ ಜೀವನ ಮಾಡಬಹುದು. ಆ ರೀತಿ G+2 ಮನೆಗಳನ್ನ ಕೊಡ್ತೀವಿ. ನೇರ ಸಾಲ ಅಂತ ಒಂದು ಸ್ಕೀಮ್ ಇದೆ. ಆ ನೇರ ಸಾಲ ಯೋಜನೆ ನಡುವೆ ಫಲಾನುಭವಿಗಳು ನಮಗೆ ಅಪ್ಲಿಕೇಶನ್ ಹಾಕ್ತಾರೆ. ಪ್ರತಿ ವರ್ಷ ಬಜೆಟ್ ಮಂಡನೆ ಆದಮೇಲೆ ನಮ್ಮ ನಿಗಮಕ್ಕೆ ಇಂತಿಷ್ಟು ಬಜೆಟ್ ಅಂತ ನಿಗದಿ ಆಗುತ್ತೆ. ಆ ನಿಗದಿಯಾದ ಬಜೆಟ್ನಲ್ಲಿ ನಾವು ಅದನ್ನು ಯೋಜನೆಗಳನ್ನ ರೂಪಿಸ್ಕೊಳ್ಳೋಕ್ಕೆ ನಮ್ಮ ಮಂಡಳಿ ಮುಂದೆ ಅದನ್ನು ಮಂಡಿಸ್ತೀವಿ. ಮಂಡಳಿಯಿಂದ ಅನುಮೋದನೆ ಆಗೋದನ್ನು ಸರ್ಕಾರಕ್ಕೆ ಕಳಿಸ್ತೀವಿ. ಸರ್ಕಾರದಿಂದ ಅದು ಆದೇಶ ರೂಪದಲ್ಲಿ ಬರುತ್ತೆ ನಮಗೆ. ಆನಂತರ ನಾವು ಅದು ಯೋಜನೆಗಳನ್ನ ಜಾರಿಗೊಳಿಸ್ತೀವಿ. ಇಷ್ಟು ಜನರಿಗೆ ವಸತಿ ಕೊಡಬೇಕು, ಇಷ್ಟು ಜನರಿಗೆ ಸಾಲ ಕೊಡಬಹುದು, ಇಷ್ಟು ಜನರಿಗೆ ಕುಟೀರ ಕೊಡಬಹುದು, ಸ್ವಾವಲಂಬಿ ಮಳಿಗೆಗಳನ್ನ ಕೊಡಬಹುದು, ಸಂಚಾರಿ ಮಳಿಗೆಗಳನ್ನ ಕೊಡಬಹುದು, ಮತ್ತು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬಹುದು. ಕಾಯಕ ಸ್ಫೂರ್ತಿ ಅಂತ ಹೆಣ್ಮಕ್ಳಿಗೆ ವಿಶೇಷವಾಗಿ ಕೊಡುವಂಥ ಯೋಜನೆ ಇದೆ. ಸೊ ಇದನ್ನೆಲ್ಲ ನಾವು ಹಮ್ಮಿಕೊಳ್ತೀವಿ. ಆ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಏನು ಅನುದಾನ ನಿಗದಿಯಾಗಿರುತ್ತೆ, ಆ ಅನುದಾನಕ್ಕೆ ತಕ್ಕ ಹಾಗೆ ನಾವು ಅವರಿಂದ ಅರ್ಜಿಗಳನ್ನು ಆಹ್ವಾನಿಸ್ತೀವಿ. ಅಂದರೆ ಫಲಾನುಭವಿಗಳಿಂದ ಆ ಫಲಾನುಭವಿಗಳು ನಮಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋಬೇಕಾಗತ್ತೆ. ಅರ್ಜಿ ಹಾಕಿದ ಮೇಲೆ 3 ಹಂತದಲ್ಲಿ ಅದು ಆಯ್ಕೆ ವಿಧಾನ ನಡೆಯುತ್ತೆ. 80% ಜಿಲ್ಲಾ ಮಟ್ಟಗಳಲ್ಲಿ ಆಯ್ಕೆ ಆಗುತ್ತೆ. ಆ ಜಿಲ್ಲಾ ಮಟ್ಟದ ಆಯ್ಕೆಯಲ್ಲಿ ಆಯ್ಕೆ ಸಮಿತಿ ಅಧ್ಯಕ್ಷರು ಆ ಸ್ಥಳೀಯ ಜಿಲ್ಲೆಯ ನಮ್ಮ ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಅವರ ಜೊತೆಯಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಒಬ್ಬ ಅಧಿಕಾರಿ ಇರ್ತಾರೆ ಜಿಲ್ಲಾ ಮಟ್ಟದವರು, ಜೊತೆಗೆ ನಮ್ಮ ಲಿಡ್ಕರ್ನ ಒಬ್ಬರು ಜಿಲ್ಲಾ ಸಂಯೋಜಕರು ಇರ್ತಾರೆ. ಈ 3 ಜನರ ಆಯ್ಕೆ ಸಮಿತಿನಲ್ಲಿ ಆಯ್ಕೆಗಳಾಗುತ್ತೆ ಅರ್ಜಿಗಳಲ್ಲಿ. ಅಂದರೆ ಪ್ರತಿ ಜಿಲ್ಲೆಗೂ ನಾವು ಗುರಿ ನಿರ್ಧಾರ ಮಾಡಿರ್ತೀವಿ. ಈಗ ಇಷ್ಟು ಜನಕ್ಕೆ ಹೌದು ಕೊಡಲೇಬೇಕು. 10 ಜನ, ಈಗ ಒಂದು ಜಿಲ್ಲೆಗೆ 10 ಗುರಿ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಒಂದು 50 ಅಪ್ಲಿಕೇಶನ್ಸ್ ಬಂದಿರುತ್ತೆ. ಆಗ ಗೊಂದಲ ಆಗೋ ಸಂದರ್ಭಗಳಿರುತ್ತೆ. ಅದಕ್ಕೆ ನಾನು ಬಂದ ಮೇಲೆ ಎಸ್ಪೆಷಲಿ ಈ ರೀತಿ ಗೊಂದಲ ಆಗಬಾರ್ದು ಅಂತೇಳಿ, ಯಾಕೆಂದರೆ ಕೆಲವರು ಪ್ರತಿ ಸರ್ತಿ ಹಾಕೋದಿರುತ್ತೆ, ಕೆಲವರು ಇನ್ಫ್ಲೂಯೆನ್ಸ್ ಮಾಡಿಸೋದಿರುತ್ತೆ. ಈ ರೀತಿ ಏನು ನಡೀಬಾರ್ದು, ನಿಷ್ಪಕ್ಷಪಾತವಾಗಿ ಆಯ್ಕೆ ಆಗಬೇಕು ಅಂತೇಳಿ ಲಾಟ್ರಿ ಅವ್ರನ್ನ ಕರೆದು ಅವ್ರ ಮುಂದೆನೇ ಲಾಟ್ರಿ ಮಾಡಿಸೋದು ಮತ್ತು ಅದನ್ನು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಿಸೋದು ಮಾಡಿದ್ವಿ. 2.5 ವರ್ಷದಿಂದ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಯಾವುದೇ ಗೊಂದಲ ಇಲ್ಲ, ಯಾವ ಕಿತ್ತಾಟನೂ ಇಲ್ಲ. ಮತ್ತು ಅವರು ಮೋಸ ಮಾಡಿದ್ರು, ಇವ್ರು ನಮಗೆ ತೊಂದರೆ ಮಾಡಿದ್ರು ಅಥವಾ ಬೇರೆಯವ್ರ ವಶೀಲಿಗೆ ಒಳಗಾಗ್ಬಿಟ್ಟು ನಮಗೆ ಪಾರದರ್ಶಕವಾಗಿ ನಡೀತಾ ಇದೆ. ಸೊ ಇದೊಂದು ಹಂತ.
ಇದಾದ್ಮೇಲೆ ಉಳಿದ ಹಾಗೆ ಮಾನ್ಯ ಸಚಿವರಿಂದ 15% ಅವರ ಕೋಟಾದಲ್ಲಿ ತಗೊಳ್ಬೋದು, ವಿವೇಚನಾ ಕೋಟಾದಡಿ. ಇನ್ನು 5% ನಮ್ಮ ನಿಗಮದ ಕೋಟಾ ಅಂತಿರುತ್ತೆ, ಮಂಡಳಿ ಕೋಟಾ ಅಂತೇಳಿ. ಸಾಮಾನ್ಯವಾಗಿ ಅದನ್ನ ನಮ್ಮ ಅಧ್ಯಕ್ಷರು ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಶತ 100% ಆಯ್ಕೆ ಈ ರೀತಿ ನಡೆಯುತ್ತೆ. ಸೊ ಇದಾದ್ಮೇಲೆ ಈ ಆಯ್ಕೆ ಆದಮೇಲೆ ನಾವು ಆ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಈಗ ಬ್ಯಾಂಕ್ ಲಿಂಕ್ಡ್ ಇರುತ್ತೆ, ನೇರ ಸಾಲ ಎಲ್ಲ. ನಾವು ಈಗ 1 ಲಕ್ಷದ್ದು ಯೋಜನೆ ಅದು, ಅದರಲ್ಲಿ 50%, 50,000 ನಾವು ಸಬ್ಸಿಡಿ ಕೊಡ್ತೀವಿ, 50,000 ಲೋನ್ ಸಿಗುತ್ತೆ. ಈ ರೀತಿ ಅದು ನಿಗಮನೇ ಮಾಡಿಕೊಡುತ್ತಾ? ಹೌದೌದು. ನಾವು ಬ್ಯಾಂಕ್ ಇವರು ಫಲಾನುಭವಿಗಳು ಬ್ಯಾಂಕ್ ಯಾವ್ದಿರುತ್ತೆ ಆ ಬ್ಯಾಂಕ್ಗೆ ನಾವು ಕಳಿಸ್ತೀವಿ. ನಾವು 50,000 ನಾವು ಅವರಿಗೆ ಹಾಕ್ತೀವಿ, ನೆಕ್ಸ್ಟ್ 50,000 ಆ ಬ್ಯಾಂಕ್ ಅವರು ಅವರಿಗೆ ಲೋನ್ ಆಗಿ ಕೊಡ್ತಾರೆ. ಈ ರೀತಿ ನಮ್ಮ ಯೋಜನೆಗಳಿರುತ್ತೆ. ಯಾಕೆಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಏನೂ ಇಲ್ಲದವರು ಇಂಥ ಲಾಟ್ರಿ ಮೂಲಕ ಅವರಿಗೆ ಬಂದು ಅವರ ಜೀವನವನ್ನ ಸುಗಮವಾಗಿ ಮಾಡ್ಕೊಳ್ಬಹುದು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ನೀವು ಅದಕ್ಕೆ ಸಹಾಯ ಮಾಡಿರ್ತೀರ. ಆದ್ರೆ ಬ್ಯಾಂಕ್ ಇನ್ನು 50,000 ಸಾಲ ಕೊಡೋದಕ್ಕೆ ಎಷ್ಟು ಯೋಚನೆ ಮಾಡ್ತಾ ಇರತ್ತೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅಂತವ್ರಿಗೆ ಹೇಗೆ ನೀವು ಈಗ ಅದೇನೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಬಹಳಷ್ಟು ಜನ ನಮ್ಮ ಆರ್ಟಿಸಾನ್ಸ್ಗೆ ಮತ್ತೆ ಅಧಿಕಾರಿ ವಲಯದಲ್ಲೂ ಮಾಹಿತಿ ಇಲ್ಲ. ಅದು ಕಡ್ಡಾಯವಾಗಿ RBIದು ಮತ್ತು ಸರ್ಕಾರದ ನಿರ್ದೇಶನಗಳೇನು ಹೇಳುತ್ತೆ ಅಂತಂದರೆ, ನೀವೆಲ್ಲೂ ಅವ್ರಿಗೆ ಈ ಸಮುದಾಯದವ್ರಿಗೆ ನಿರಾಕರಿಸೋ ಹಾಗಿಲ್ಲ ಅಂಥೇಳಿ. ಅವರು ಕೆಲವು ಸರ್ತಿ ಇದನ್ನು ಕೇಳ್ತಾರೆ, ನಿಮ್ಮದು ಸಿಬಿಲ್ ಸ್ಕೋರ್ ಇಲ್ಲ ಅಂತೇಳಿ. ಸೊ ಆ ಸಿಬಿಲ್ ಸ್ಕೋರ್ ಬಗ್ಗೆ ಪ್ರಶ್ನೆ ಕೇಳಲೇಬಾರ್ದು ಅಂತ ಒಂದು ಡೈರೆಕ್ಷನ್ ಇದೆ. ಅದು ನಮ್ಮ ಇವರಿಗೆ ಗೊತ್ತಿರಲ್ಲ. ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ, ನಮ್ಗೆ ಬ್ಯಾಂಕಲ್ಲಿ ಲೋನ್ ನಿರಾಕರಿಸ್ತಿದ್ದಾರೆ ಹಾಗೆ ಹೀಗೆ ಅಂದಾಗ ನಾವು ಅವ್ರಿಗೆ ಹೇಳ್ತೀವಿ ಸರ್ಕಾರದ್ದು ಮತ್ತು ಆದೇಶಗಳು ಈ ರೀತಿ ಇದೆ, ದಯವಿಟ್ಟು ನೀವು ಇದನ್ನು ಹೋಗಿ ಅವ್ರಿಗೆ ಹೇಳಿ ಅಂತ. ಆಮೇಲೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ನೇರವಾಗಿ ಮಾತಾಡಿದ್ದೀನಿ. ಸೊ ಈ ರೀತಿ ನೀವು ಸಿಬಿಲ್ ಸ್ಕೋರ್ ಬಗ್ಗೆ ಎಲ್ಲ ಕೇಳಂಗಿಲ್ಲ, ಯಾಕೆಂದರೆ ಅವ್ರ ಬದುಕು ಕಟ್ಟಲಿಕ್ಕಾಗೆ ಸರ್ಕಾರ ಯೋಜನೆ ರೂಪಿಸಿರೋದು. ಹಾಗಾಗಿ ನೀವು ಅದರಲ್ಲಿ ಅವಕಾಶ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ಮೇಲಧಿಕಾರಿಗಳಿಗೆ ಬರೀತೀವಿ ಅಂತ ಹೇಳಿದ್ದೀನಿ ನಾನು. ಸೊ ಎಲ್ಲೂ ಯಾವ ರೀತಿಯೂ ತೊಂದರೆ ಆಗಿಲ್ಲ ಇಲ್ಲಿವರೆಗೂ, ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು. ಓಕೆ, ಕುಶಲಕರ್ಮಿಗಳು ಹೇಗೆ ನಿಗಮವನ್ನ ಸಂಪರ್ಕ ಮಾಡ್ತಾರೆ ಮೇಡಮ್? ಈಗ ನೀವು ಹೇಳಿದ್ರಿ ಆನ್ಲೈನ್ ಮೂಲಕ ಅಥವಾ ಅರ್ಜಿಗಳನ್ನ ನಾವು ಕರೆದಾಗ ಅರ್ಜಿ ಹಾಕ್ತಾರೆ ಬರ್ತಾರೆ ಅಂತ ಹೇಳಿ. ಇದರಲ್ಲಿ ಬಿಟ್ಟೋಗೋ ಅಂತ ಸಾಧ್ಯತೆಗಳು ಇರುತ್ತೆ. ಈಗ ಓದಿರಬೇಕು, ಶಿಕ್ಷಿತರಾಗಿದ್ರೆ ಮಾತ್ರ ಇದರೆಲ್ಲದರಲ್ಲೂ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಈಗ ಶಿಕ್ಷಣನೇ ಇಲ್ಲದೆ ವಂಚಿತರಾಗಿರೋ ಅಂಥವರಿಗೆ ಇದು ಹೇಗೆ ಮುಟ್ಟತ್ತೆ, ಹೇಗೆ ತಲುಪತ್ತೆ? ಇದು ನಮ್ಮಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನಮ್ಮ ಜಿಲ್ಲಾ ಸಂಯೋಜಕರು ಇರ್ತಾರೆ. ಸೊ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕುಂದುಕೊರತೆ ಸಭೆಗಳಾಗುತ್ತೆ. ಆವಾಗ ಆ ಸಮುದಾಯದ ಮುಖಂಡರುಗಳು ಅಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಇದ್ರ ಬಗ್ಗೆ, ಏಕೆಂದರೆ ನೀವು ಹೇಳಿದಾಗೆ ನಿಮಗೆ ಗೊತ್ತಾಗಿದೆ ಇದು 50 ವರ್ಷ ಹಳೆಯ ನಿಗಮ ಅಂತೇಳಿ. ಸೊ ನಿಗಮದ ಯೋಜನೆಗಳು ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಿದೆ, ಅಂದರೆ ಏನೇನಿದೆ ಅನ್ನೋದು ಗೊತ್ತಿದೆ, ಅವೇರ್ನೆಸ್ ಇದೆ, ತಿಳುವಳಿಕೆ ಇದೆ. ಆ ತಿಳುವಳಿಕೆ ಮೇಲೆ ಏನು ಮಾಡ್ತಾರೆ ಅವರು, ಇವಾಗ ಈ ಥರ ಚರ್ಚೆಗಳಾಗ್ತಿರುತ್ತೆ, ನಮ್ಮವರು ಅಲ್ಲಿ ಭೇಟಿ ಕೊಡ್ತಾರೆ, ಅವರು ಒಬ್ಬರಿಗೊಬ್ಬರು ಸಹಕಾರನೂ ಕೊಡೋರು ಇದ್ದಾರೆ ತುಂಬ ಜನ. ಈಗ ನೀವು ಕರ್ನಾಟಕದ ಉತ್ತರ ಭಾಗದಿಂದ ಭಾಳಷ್ಟು ಜನ ಬರ್ತಾರೆ ನಮಗೆ, ಅಂದರೆ ನಗರ ಪ್ರದೇಶಗಳಿಗಿಂತನೂ ಗ್ರಾಮೀಣ ಜನರು ತುಂಬ ನಿಗಮವನ್ನು ಸಂಪರ್ಕ ಮಾಡ್ತಾರೆ. ಹೇಗೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿದೆ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಿರೋರು ಅವರೇ. ಹೌದೌದು, ಖಂಡಿತ. ಸೊ ಹಾಗಾಗಿ ಏನೇನು ಯೋಜನೆಗಳಿದೆ, ಇದರಿಂದ ನಾನು ಹೇಗೆ ಫಲಾನುಭವಿ ಆಗಬಹುದು ಅನ್ನೋ ಮಾಹಿತಿ ಇರೋದ್ರಿಂದ ಅವರು ನಿಗಮವನ್ನು ನಿರಾತಂಕವಾಗಿ ಸಂಪರ್ಕ ಮಾಡ್ತಾರೆ. ಮತ್ತು ಅವರಿಗೆ ಅದ್ರ ಬಗ್ಗೆ ಭರವಸೆ ಕೂಡ ಇದೆ, ನಿಗಮಕ್ಕೆ ಹೋದರೆ ನಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಭರವಸೆ ಇದೆ. ಹಾಗಾಗಿ ಅಲ್ಲಿ ಇರುವಂಥ ಅಧಿಕಾರಿಗಳು ಇಂಪಾರ್ಟೆಂಟು. ಹಾಗಾಗಿ ನಿಮ್ಮನ್ನು ಸುಲಭವಾಗಿ ತಲುಪಬಹುದು, ನಿಮ್ಮ ಹತ್ರ ಸುಲಭವಾಗಿ ಮಾತಾಡಬಹುದು, ಕೆಲಸ ಆಗತ್ತೆ ಅನ್ನೋ ಭರವಸೆ ಇರೋದ್ರಿಂದ ಬಹುಶಃ ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಲಿಡ್ಕರ್ ನಂಬಿಕೆ ನಿರಂತರ ಸರಣಿ ಕಾರ್ಯಕ್ರಮಕ್ಕೆ ಬಂದು ಲಿಡ್ಕರ್ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ KM ಅವರು. ಸಂದರ್ಶಕರು ನಿರ್ಮಲಾ S. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.